ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಬೆಟ್ಟಲ್ಸೂರಿನಲ್ಲಿ ಹಸಿರೇ ಉಸಿರು ಟ್ರಸ್ಟ್ನ ವತಿಯಿಂದ ವನಮಹೋತ್ಸವ ಹಾಗೂ ಕಾರ್ಗಿಲ್ ವಿಜಯೋತ್ಸವ ವಿಜೃಂಭಣೆಯ ಕಾರ್ಯಕ್ರಮ. ಬೆಟ್ಟಲ್ಸೂರಿನ ಶ್ರೀ ಮುತ್ಯಾಲಮ್ಮ ಸಮುದಾಯ ಭವನದಲ್ಲಿ ಹಸಿರೇ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ವನಮಹೋತ್ಸವ, ಕಾರ್ಗಿಲ್ ವಿಜಯೋತ್ಸವ, ಗಾನಕೋಗಿಲೆ ಎಸ್ ಜಾನಕಿ ಅವರ ನುಡಿನಮನ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ವೈಭವದಿಂದ ಹಮ್ಮಿಕೊಳ್ಳಲಾಗಿತ್ತು. ದೇಶದ ಗಡಿ ಕಾಯುವ ಯೋಧರ ತ್ಯಾಗವನ್ನು ಸ್ಮರಿಸುವ ನಿಟ್ಟಿನಲ್ಲಿ ಕಾರ್ಗಿಲ್ ಯುದ್ಧ ಮತ್ತು ಪುಲ್ವಾಮಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ವೀರ ಸೈನಿಕರನ್ನ ಮತ್ತು ಮಾಜಿ ಯೋಧರನ್ನ ಈ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಯನ್ನು ಗುರುತಿಸಿ ಹಿರಿಯ ಪತ್ರಕರ್ತರಾದ ಅರಕೆರೆ ಮುನ್ರಾಜು ಅವರಿಗೆ ಮಾಧ್ಯಮ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವು ಸಾಧಕರನ್ನ ಈ ಶುಭ ಸಂದರ್ಭದಲ್ಲಿ ಪುರಸ್ಕರಿಸಲಾಯಿತು. ಈ ಬೃಹತ್ ಕಾರ್ಯಕ್ರಮದ ಯಶಸ್ವಿಗೆ ಹಲವು ಸಂಸ್ಥೆಗಳ ಮುಖ್ಯಸ್ಥರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಿದ್ದರು. ಧನಲಕ್ಷ್ಮಿ ಜ್ಯುವೆಲರ್ ಮಾಲೀಕರಾದ ಸಂಪತ್ ರಾಜ್ ಬೋರಣ, ರಾಮ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮಾಲೀಕರಾದ ರಮೇಶ್ ಶಿರಾವಿ ಹಾಗೂ ಅಶೋಕನ್ ಕೆ, PMS ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ AC ಪ್ರದೀಪ್, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ B ನಾಗರಾಜ್ ಬಾಬು, BM ನಾಗೇಶ್, BDA ದೇವರಾಜ್ ಅಣ್ಣನವರು, BR ಪ್ರವೀಣ್, ಅಂಬರೀಶ್ TD, ಡಾಕ್ಟರ್ಸ್ HB ಸತ್ಯನಾರಾಯಣ್, BS ಅನಿಲ್ ಕುಮಾರ್, BS ಜಗದೀಶ್, BM ಜಗದೀಶ್, BC ಶಿವರಾಜ್, BG ರಮೇಶ್, ಅಶ್ವಿನಿ P ಟಗರು, ದೇವನಾಥ್ ಗೌಡ, ಮಂಜುನಾಥ್ ಪಂಚಮಿ, BN ನಾರಾಯಣ್, ಬೇಕರಿ ರಮೇಶ್ ಮಂಡ್ಯ ಹಾಗೂ ವಿಶೇಷ ಆಹ್ವಾನಿತರ ಅತಿಥಿಗಳಾಗಿ ಪಶು ವೈದ್ಯಾಧಿಕಾರಿಗಳಾಗಿ ಡಾಕ್ಟರ್ ಕಾಂತರಾಜ್ ಹಾಗೂ ಡಾಕ್ಟರ್ ಅಪೇಕ್ಷ್ ಮಂಜುನಾಥ್, ವಿಷ್ಣುವರ್ಧನ್ ಬಳಗ ಮತ್ತು ಮೇಧಾ ದೊಡ್ಡಬಳ್ಳಾಪುರ ಇವರು ಭಾಗವಹಿಸಿದ್ದರು. ದೇಶಪ್ರೇಮ, ಪರಿಸರ ಕಾಳಜಿ ಮತ್ತು ಸಾಧಕರ ಗೌರವಿಸುವ ಈ ಕಾರ್ಯಕ್ರಮ ಸ್ಥಳೀಯರ ಹಾಗೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ರಾಷ್ಟ್ರ ಪ್ರಶಸ್ತಿಗಳು ಒಂದು 10-15 ಇರ್ಬೋದು, ಅಷ್ಟು ಪ್ರಶಸ್ತಿಯನ್ನು ಪಡೆದಂತ ಮಹಾನುಭಾವ ನಮ್ಮ ಬೆಟ್ಟಹೊರಸಲು ಶ್ರೀನಿವಾಸ ಮೂರ್ತಿ ಅವರು. ನಾ ಕಂಡ ಹಾಗೆ ಮನೆ ತುಂಬಿದೆ, ಮನೆ ತುಂಬಿ ಮೇಲೆ ಅಡ್ಡದ ಮೇಲೆಲ್ಲ ಇಟ್ಟದ ಪ್ರಶಸ್ತಿನ ಇಡಕ್ ಜಾಗ ಇಲ್ಲ. ಅಂತ ವ್ಯಕ್ತಿ ಈ ಹಳ್ಳಿಯಲ್ಲಿ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ಸಂಗತಿ. ನಮಗೆ ಹೀಗೇನೆ ಸೇವೆ ಮುಂದುವರಲಿ ಅಂತ ಕೇಳ್ತಾ, ಆತ್ಮೀಯ ಸೈನಿಕ ಬಾಂಧವರೇ, ನಿಧಾನವಾಗಿ ಎಲ್ಲ ಸರ್, ಈಗೇನು ಹಸಿರೇ ಉಸಿರೇ ಟ್ರಸ್ಟ್ನ ವತಿಯಿಂದ ಬೆಟ್ಟಲ್ಸೂರಲ್ಲಿ ಇವತ್ತು ವನಮಹೋತ್ಸವ ಮತ್ತು ಕಾರ್ಗಿಲ್ ವಿಜಯೋತ್ಸವ ಹಾಗೂ ಎಸ್ ಜಾನಕಿ ಅಮ್ಮನವರ ನುಡಿನಮನ ಕಾರ್ಯಕ್ರಮ ಕೂಡ ತಾವು ಈ ಟ್ರಸ್ಟ್ ವತಿಯಿಂದ ಮಾಡಿದ್ದೀರಾ. ಈ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಕೂಡ ನೀವು. ಸರ್, ಈ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಿಮ್ಗೆ ಏನು ಪ್ರೇರೇಪಣೆ ಸರ್? ಇದು ಪ್ರೇರೇಪಣೆ ಅನ್ನೋದಕ್ಕಿಂತ ಇದು ನನ್ನ ಕರ್ತವ್ಯ ಅಂದರೆ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ. ನಾನೊಬ್ಬ ಅಥವಾ ನಾವು ಮಾಡೋದಲ್ಲ. ಪ್ರತಿಯೊಬ್ಬರು ನಮಗಾಗಿ ಅವತ್ತು 585 ಜನ ಪ್ರಾಣ ಕಳ್ಕೊಂಡ್ರು, ಸಾವಿರಾರು ಸೈನಿಕರು ಕೈ ಕಾಲು ಸಾಕಷ್ಟು ಅಂಗಾಂಗಗಳು ಕಳ್ಕೊಂಡ್ರು. ಇವತ್ತು ನಮ್ಮ ದೇಶಕ್ಕೆ ಒಂದು ಇಂಚು ಕೂಡ ಜಾಗ ಬಿಡದೆ ಉಳಿಸ್ಕೊಟ್ಟದ್ದು ನಮ್ಮ ಸೈನಿಕರು. ಎರಡನೇದಾಗಿ ಇವತ್ತು ಕಾಂಕ್ರೀಟ್ ಕಾಡಲ್ಲಿ ನಾವು ಉಸಿರಾಡೋಕ್ಕೆ ಸಮಸ್ಯೆ ಆಗ್ತಾಯಿದೆ. ಎರಡನೇದು ವನ ಮಹೋತ್ಸವ ನಮ್ಮನ್ನೆಲ್ಲ ಆಡಿ ರಂಜಿಸಿ ಕುಣಿಸಿ ನೆಲೆಸ್ತಂತ ಹೋದಂಥ ನನ್ನ ತಾಯಿಯಾದ ಎಸ್ ಜಾನಕಿ ಅಮ್ಮನವರ ನುಡಿನಮನ ಕಾರ್ಯಕ್ರಮ. ಇಷ್ಟನ್ನು ಒಟ್ಟಿಗೆ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದಾಗ ಅನೇಕ ದಾನಿಗಳು, ಬೆಟ್ಟಲ್ಸೂರಿನಲ್ಲಿರೋ ದಾನಿಗಳು, ಕೆಲವು ಬೇರೆ ಕಡೆ ದಾನಿಗಳು ಸೇರಿ ಸಹಕಾರ ಕೊಟ್ಟರು. ಹಾಗಾಗಿ ಕಾರ್ಯಕ್ರಮನ ಮಾಡಿದ್ದೀವಿ. ಇನ್ನು ಮುಂದೆ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಹೊತ್ಕೊಂಡು ಹೊರಟಿದ್ದೀವಿ ಸರ್. ಈಗೇನು ಈ ಒಂದು ಸಮಾರಂಭದಲ್ಲಿ ಭಾಳಷ್ಟು ಸಾಧಕರಿಗೆ ಸನ್ಮಾನ ಕೂಡ ಮಾಡಿದ್ದೀರಾ. ಸೊ ಆ ಸಾಧಕರನ್ನ ಹುಡುಕ್ಬೇಕಾದ್ರೆ ಯಾವ ರೀತಿ ಅವರಿಗೆ ಸನ್ಮಾನಗಳನ್ನು ಮಾಡಿದ್ದೀವಿ ಸರ್? ಸಾಧಕರನ್ನ ಹುಡುಕೋದಕ್ಕೆ ನಾನು ಯಾವುದು ಸರ್ಟಿಫಿಕೇಟ್ ಕೇಳಲ್ಲ, ಏನೊಂದು ಕೇಳಲ್ಲ. ಯಾಕಂದ್ರೆ ನಾವು ಹೃದಯದಿಂದ ಬಿಚ್ಚಿ ನೋಡಿದಾಗ ಕೆಲವು ಮೌಲ್ಯಗಳು ಗೊತ್ತಾಗುತ್ತೆ. ಅವ್ರಿಗೆ ಯಾರಿಗೆ ಏನು ಕೊಡಬೇಕು, ಅವ್ರ ಸಾಧನೆ ಅನ್ನೋದು ಪ್ರಶಸ್ತಿ ಸರ್ಟಿಫಿಕೇಟ್ ಅಲ್ಲ, ಅವ್ರಿಗೊಂದು ಬೆಂತಟ್ಟ ಕೆಲಸ. ಇವತ್ತು ನಾವು ಏನು ಮಾಡಿದ್ರೆ ಕುಂತಿರೋರು ನಮಗೆಲ್ಲ ಪ್ರಶಸ್ತಿ ಕೊಟ್ಟಾಗ ನಾವು ಏನಾದರೂ ಮಾಡಬೇಕು, ಈ ಭಾರತ ಮಾತೆ ನಾವು ಸೇವೆ ಸಲ್ಲಿಸಬೇಕು ಅನ್ನೋ ಭಾವನೆ ತಾನಾಗಿ ಬರುತ್ತೆ ಸರ್. ಸರಿ ಸರ್, ಈಗ ನೆಕ್ಸ್ಟು ನಿಮ್ಮ ಮುಂದಿನ ಕಾರ್ಯಕ್ರಮ ಏನು ಸರ್ ಈ ಒಂದು ಟ್ರಸ್ಟ್ ವತಿಯಿಂದ? ಸರ್, ನಮ್ಮ ಟ್ರಸ್ಟ್ ವತಿಯಿಂದ ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಯಾರೂ ಮಾಡಿದಿರೋಂಥ ಒಂದು ದೊಡ್ಡ ಕಾರ್ಯಕ್ಕೆ ಬೆಟ್ಟಲ್ಸೂರು ಸಜ್ಜಾಗ್ತಾ ಇದೆ. ವಿಶ್ವರತ್ನಗಳು ಸ್ವಾಮಿ ಗೌತಮ್ ಬುದ್ಧರು, ಸ್ವಾಮಿ
ಬಸವಣ್ಣನವರು ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಸ್ಟ್ಯಾಚ್ಯೂಗಳನ್ನ ಇದೇ ಬೆಟ್ಟಲ್ಸಲ್ಲಿ ಸ್ಥಾಪಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಮುಂದೆ ಕೂಡ ಯಾರೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಮೌಲ್ಯ ಯಾರಿಗೂ ಗೊತ್ತಾಗೋದಿಲ್ಲ. ಸುಮ್ಮನೆ ಹೇಳ್ತೀವಿ, ಬೈಕ್ ಸಿಕ್ತು ಅಂದಾಗ ಗಂಟೆಗಟ್ಟಲೆ ಸ್ಪೀಚ್ ಮಾಡ್ತಾಯಿರ್ತೀವಿ. ಆದರೆ ನೆಕ್ಸ್ಟು ಆದಷ್ಟು 1 ತಿಂಗಳೊಳಗಡೆ, ಅದಕ್ಕಿಂತ ಮುಂಚೆನೂ ಗೊತ್ತಿಲ್ಲ, ಆ 3 ವಿಶ್ವರತ್ನಗಳನ್ನ ಲೋಕಾರ್ಪಣೆ ಮಾಡೋ ಕಾರ್ಯಕ್ರಮ ನನ್ನ ಬೆಟ್ಟಲ್ಸೂರು ದಾನಿಗಳು ಅಥವಾ ನಿಮ್ಮಂಥವರೆಲ್ಲ ಸಹಕಾರ ಸಪೋರ್ಟ್ ಮಾಡ್ತಾಯಿದ್ದೀವಿ ಸರ್. ಅಂದರೆ ನಿಮ್ಮ ಬೆಟ್ಟಲ್ಸೂರು ಗ್ರಾಮದಲ್ಲೇ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಬೆಟ್ಟಲ್ಸೂರು ಗ್ರಾಮದಲ್ಲಿ ನನ್ನ ತಂದೆ ತಾಯಿ ನನಗೆ ಅಂತ ಕೊಟ್ಟಿದ್ದಂಥ ಭೂಮಿ ಒಳಗಡೆ ಅವ್ರ 80% ಕೆಲಸ ಮುಗಿದೋಗಿದೆ. ಇನ್ನೊಂದು 20% ಇದೆ. ಅವತ್ತೆಲ್ಲರೂ ಸೇರಿ ಮಾಡಬೇಕು ಅನ್ನೋ ಆಸೆ ಹೊತ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಹಸಿರೇ ಉಸಿರು ಟ್ರಸ್ಟ್ ಬೆಟ್ಟಲ್ಸೂರಿಗೆ ಸೀಮಿತ ಆಗಬಾರ್ದು ಅಂದ್ಬಿಟ್ಟು ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಎಲ್ಲರನ್ನೂ ಆಯ್ಕೆ ಮಾಡಿ ಅಧ್ಯಕ್ಷ ಪೋಸ್ಟು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಆಯ್ಕೆ ಮಾಡ್ತಾಯಿದ್ದೀವಿ. ಇದು 4ನೇ ತಾಲೂಕಾಗಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಒಂದು ಹೆಣ್ಣುಮಗಳು ಕುಟುಂಬದವರು ಕೂಡ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಇದು ಎಲ್ಲ ಕಡೆ ಈ ಒಂದು ಸಂಘಟನೆ ಅಥವಾ ಟ್ರಸ್ಟು ಅನ್ನೋದಕ್ಕಿಂತ ಸಮಾಜ ಸೇವಕರು ಬಿಟ್ಟು ಮಾಡ್ತಾಯಿದ್ದೀವಿ ಸರ್. ಅಂದರೆ ರಾಜ್ಯಾದ್ಯಂತ ಕೂಡ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಂತ ಈ ನಿಮ್ಮ ಟ್ರಸ್ಟ್ನ ಉದ್ದೇಶ ಸರ್. ರಾಜ್ಯಕ್ಕೆ ಅಷ್ಟೇ ಅಲ್ಲ, ನನ್ನ ಟ್ರಸ್ಟು ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಯಿತು ಅಂದರೆ ನಾವು ವಿಶ್ವಕ್ಕೆ ಈ ಟ್ರಸ್ಟನ್ನ ಹಬ್ಬಿಸ್ಬೇಕು ಅನ್ನೋ ಆಸೆ ಇದೆ. ಆ ದೇವರ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲರ ಕೊಡಲಿ. ನನಗೂ ಇತ್ತು ಅಂದರೆ ಆರೋಗ್ಯ ಅದೆಲ್ಲ ಕೂಡ ಬಂದರೆ ಇಡೀ ವಿಶ್ವದಲ್ಲೇ ನಮ್ಮ ಟ್ರಸ್ಟನ್ನ ಪ್ರಾರಂಭಿಸಿ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ಯಾಕಂದರೆ ಇದಕ್ಕೆ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕಿಲ್ಲ, ಮನಸ್ಸು ಬೇಕಷ್ಟೇ ಸರ್. ದಾನಿಗಳು ತುಂಬ ಜನ ಇದ್ದಾರೆ, ಅವ್ರಿಗೆ ಯಾವ ರೀತಿ ಜನಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲದೆ ಒದ್ದಾಡ್ತಿದ್ದಾರೆ. ಆ ಥರದ ಪರಿಸರದ ಅರಿವು ಮೂಡಿದೆ. ಇವತ್ತು ನಮಗೆ ಆಕ್ಸಿಜನ್ ಸಮಸ್ಯೆ ಎಷ್ಟಿದೆ ಗೊತ್ತಾಗಿದ್ದಿಲ್ಲ. ಹಾಗಾಗಿ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಆದಷ್ಟು ಬರೋ ತಿಂಗಳಲ್ಲೇ ಈ ಕಾರ್ಯಕ್ರಮ ಮಾಡಬೇಕು. ಇವತ್ತು ನಾವು ಪ್ರಶಸ್ತಿ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ನಾವು ಎಂತೆಂಥ ದೇವರುಗಳು ಗುರುಸಿದ್ದೀವಿ ನನಗೆ ಮಾತ್ರ ಗೊತ್ತಿಲ್ಲ. ಸೈನಿಕರು ನಿವೃತ್ತಿ ಆಗಿದ್ದರು, ಅವ್ರು ಕಾರ್ಗಿಲಲ್ಲಿದ್ದವರು, ಪುಲ್ವಾಮಾದಲ್ಲಿದ್ದವರು, ಮತ್ತು ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿದ್ದಂಥ ಸೈನಿಕರು ಬಂದು ಇವತ್ತು ನಾನು 100ಕ್ಕೆ ಬಂದೊಂದು ಪ್ರಶಸ್ತಿ ಸ್ವೀಕರಿಸಿದಲ್ಲ, ಅದು ನಮ್ಮ ಪುಣ್ಯ. ಇವತ್ತು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಶಿಡ್ಲಘಟ್ಟ, ಮಂಡ್ಯ, ಮದ್ದೂರು, ಶಿವಮೊಗ್ಗ, ಭದ್ರಾವತಿಯಿಂದ ಅನೇಕ ಜಿಲ್ಲೆಗಳಿಂದ ಬಂದಿದ್ದರು. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರ ಬಗ್ಗೆ ಮಾತಾಡೋಕ್ಕೆ, ಒಂದು ಮಗು ನೋಡಬೇಕು ಅಂದರೆ ಇಬ್ಬರು ಅಪ್ಪ ಅಮ್ಮ ಒದ್ದಾಡ್ತಿದ್ವಿ. ಸಾವಿರಾರು ಮಕ್ಕಳ ಸಾಕಿರೋಂಥ ತಾಯಿಗಳಿಗೆ ಮತ್ತೊಂದು ಪ್ರಶಸ್ತಿ ಮಾಡಿದ್ದೀವಿ. ಸೈನಿಕರಿಗೆ ಪ್ರಶಸ್ತಿ ಮಾಡಿದ್ದೀವಿ. ಅನೇಕ ಕ್ಷೇತ್ರಗಳಲ್ಲಿ ದುಡಿದಂಥ ಸಾಧನೆಗೆ ಪ್ರಶಸ್ತಿ ಕೊಟ್ಟಿದ್ದೀವಿ. ಅದು ನಾನಂತ ಏನೂ ಇಲ್ಲ, ಆ ದೇವತೆ, ಆ ಭಾರತ ಮಾತೆ ಆಶೀರ್ವಾದ, ಪ್ರಕೃತಿ ಮಾತೆ ಆಶೀರ್ವಾದ ಕಾರ್ಯಕ್ರಮ ಮಾಡಿದ್ವಿ, ಮುಂದೆ ಮಾಡ್ತಾ ಇರ್ತೀವಿ ಸರ್. ಇವತ್ತು ಕೇಳ್ಪಟ್ಟಿದ್ದ ವಿಷಯ, ನಿಮ್ಮ ಟ್ರಸ್ಟ್ ಅಥವಾ ನಿಮ್ಮ ಹೆಸರು ಇಂಡಿಯಾ ಬುಕ್ಕಲ್ಲಿ ಎಂಟ್ರಿ ಆಗಿದೆ ಅಂತ ಹೇಳ್ತಾರೆ. ಯಾವ ರೀತಿ ನೀವು ಅದನ್ನು ಸ್ವೀಕರಿಸಿದ್ದೀರಿ ಸರ್? ಸರ್, ನನಗೆ ಎಲ್ಲೂ ಹೇಳ್ಕೊಳಕ್ಕೆ ಇಷ್ಟ ಆಗ್ತಾಯಿಲ್ಲ. ನನಗೇ ಗೊತ್ತಿದೆ ಎಷ್ಟೋ ಪ್ರಶಸ್ತಿಗಳು ಬಂದಿದ್ದಾವೆ. ನಿನ್ನೆ ಕೂಡ ಒಂದು ಪರಿಸರ ರತ್ನ ಅಂತ ಪ್ರಶಸ್ತಿ ದೊಡ್ಡ ಸಂಸ್ಥೆಯಲ್ಲಿ ಕೊಟ್ಟರು ಸರ್. ನನಗೆ ಪ್ರಶಸ್ತಿ ನಾನು ತೊಗೊಂಡೆ ಅಂತ ಹೇಳೋದಕ್ಕಿಂತ ನಾನು ಕೊಟ್ಟೆ ಅಂತ ಹೇಳೋದು ತುಂಬ ಖುಷಿ ಇದೆ ಸರ್. ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು ಅದು ನಮ್ಮೂರಿಗೆ ಅಲ್ಲ, ನಮ್ಮಲ್ಲಿ ಯಾರಿಗೂ ಇಲ್ಲವೇ ಇಲ್ಲ ಸರ್. ಡಾಕ್ಟರೇಟ್ ಪ್ರಶಸ್ತಿ ಕೂಡ ಯಾವುದೇ ಊರಲ್ಲೂ ಇಲ್ಲ. ಇವತ್ತು ಅದೆಲ್ಲ ಇರೋದು ನಮ್ಮ ಬೆಟ್ಟಲ್ಸ್. ಅದೇ ಇಂಡಿಯಾ ಬುಕ್ಕಲ್ಲಿ ಎಂಟ್ರಿ ಬೇಕಾದ್ರೆ ಅಷ್ಟು ಸಾಮಾನ್ಯದ ಕೆಲಸನೂ ಅಲ್ಲ, ಹಾಗಾಗಿ ಸೊ ಅದು ನಿಮ್ಗೆ ಒಲ್ದು ಬಂದಿದೆ. ಓಕೆ ಸರ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂದರೆ ನಾವು ಪ್ರತಿ ಮಾಡೋ ಕೆಲಸ ರೆಕಾರ್ಡ್ಸ್. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ಇಷ್ಟು ಜನ ಸೈನಿಕರನ್ನ ಕರೆಸಿದ್ರು ಅಂದರೆ ಎಷ್ಟು ಜವಾಬ್ದಾರಿ ಬರಬೇಕು ಅಂತ. ನಾವು ಅವ್ರಿಗೊಂದು ಸಣ್ಣ ಡ್ಯಾಮೇಜ್ ಆಯಿತು ಅಂದರೆ ನಾನು ನನ್ನ ಟ್ರಸ್ಟ್ 2 ಇರೋದು. ಅವರು ಭಾರತ ಮಾತ್ರ ಕಾಯೋಂಥ ಸೈನಿಕರು, ಅದು ಯೋಧರು ಕರೆಸ್ತೀವಿ, ಶಿಕ್ಷಕರು ಕರೆಸ್ತೀವಿ, ಕಲಾವಿದರು ಕರೆಸ್ತೀವಿ, ಸಮಾಜ ಸೇವಕರು ಕರೆಸ್ತೀವಿ. ಅಷ್ಟು ಜವಾಬ್ದಾರಿ ನಾವೇ ಬಂತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲ ಈ ವರ್ಷ ಏನಾದರೂ ಸರ್ಕಾರ ಗಮನ ಇಟ್ಟು ನೋಡಿದ್ರೆ ನನ್ನೂರಿಗೆ 100 ಪ್ರಶಸ್ತಿ ಕೊಟ್ಟು ಕಡಿಮೆ. ನನಗೆ ಬೇಡ, ನನ್ನೂರಿಗೆ. ಯಾಕಂದರೆ 1250 ಧ್ವಜಕಂಬ ಇಲ್ಲಿವರೆಗೆ ಯಾವುದೇ ಸಂಸ್ಥೆ ಕೊಟ್ಟಿರಲ್ಲ, ಕೊಡೋಕ್ಕೂ ಸಾಧ್ಯ. ಹೇಳ್ತೀವಿ ಮೈಕಲ್ ಸಿಕ್ತ ಅಷ್ಟೇ ಹೇಳ್ತೀವಿ, ನಾನು ಕನ್ನಡ ಅಭಿಮಾನಿ, ಸುಮ್ಮನೆ ಇದು ಮಾಡ್ತೀವಿ ಹಂಗೆಲ್ಲ ಸರ್. ನಾವು ಮಾಡಿದ್ದೀವಿ, ನಾನಲ್ಲ, ನಾವು ಎಲ್ಲರೂ ಸೇರಿ ಮಾಡಿದ್ದೀವಿ, ಅದಾಗಿದೆ. ಇನ್ನು ನಾನು ಒಬ್ಬನಿಗೆಲ್ಲ ಬೇಕಾದಷ್ಟು ಜನಕ್ಕೆ ಪ್ರಶಸ್ತಿ ಬರಲಿ ಅಂತ ನಾನು ಕೇಳ್ಬೋದು ಸರ್. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮಲ್ಲಿ ನಮ್ಮನ್ನು ನಿಂತು ಅವರು ಎಲ್ಲ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬರ್ತಾರೆ. ಇವತ್ತು ಈ ಜಾಗದಲ್ಲಿ ಕರೆಸೋಕ್ಕೆ ಮುಖ್ಯ ಕಾರಣ ಈ ಬೆಟ್ಟಲ್ಸೂರು ಶ್ರೀನಿವಾಸ್. ಇವ್ರನ್ನು ಶ್ರೀನಿವಾಸ್ ಮೂರ್ತಿ ಅವ್ರ ಮನೆಯಾಗಲ್ಲ, ಸೈನಿಕರ ಬಗ್ಗೆ, ದೇಶದ ಬಗ್ಗೆ ಅಭಿಮಾನ ಇದೆ. ನೀವು ಇದೇ ರೀತಿಯಾಗಿ ಬೆಳೆಸಬೇಕು. ನಾವು ಪೆನ್ಷನ್ ಬಂದಿದ್ದೀವಿ, ಆದ್ರೂ ಅವ್ರು ಹಿಂದೆ ಇರ್ತೀವಿ. ಎಲ್ಲ ವಿಷಯಕ್ಕೂ ನಾವು ಸಹಾಯಕರಾಗಿ ನಿಂತಿರ್ತೀವಿ ನಮ್ಮ ಸೈನಿಕರ ಜೊತೆ. ಧನ್ಯವಾದಗಳು.
ಅವರಿಗೆ ಹಸಿರೆ ಉಸಿರೆ ಟ್ರಸ್ಟ್ ಭಾರತ ಮಾತೆ ವೀರಪುತ್ರ ಎಂಬ ಶ್ರೀಯುತ ಅರಕೆರೆ ಮುನಿರಾಜು ಟಿ ಅವರು ಪತ್ರಕರ್ತರು, ಸಮಾಜ ಸೇವಕರು, ಸಿಡ್ಲಘಟ್ಟ. ಶ್ರೀಯುತರೆ, ತಮಗೆ ಮಾಧ್ಯಮ ರತ್ನ ಎಂಬ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಇವತ್ತು ಮಾಧ್ಯಮ ರತ್ನ ಎಂಬ ಪ್ರಶಸ್ತಿಯನ್ನ ಹಸಿರೆ ಉಸಿರೆ ಟ್ರಸ್ಟ್ ಮೆಟಲ್ಸ್ ವತಿಯಿಂದ ನೀಡಿ ಗೌರವಿಸಲಾಗ್ತಾ ಇದೆ. ತಾವು ಬಂದು ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಹಸಿರು ಉಸಿರು ಟ್ರಸ್ಟ್ ಬೆಟ್ಟಲ್ ಸೋರುವುದೇ. ಎಷ್ಟು ಮಂದಿ ಯಾರು? ನಯನ ನಯನ್ ಕುಮಾರ್ ಕುದುರೆಗೆರೆ ಅವ್ರು ಬಂದಿದ್ರೆ ಬನ್ನಿ ಸರ್, ದಯವಿಟ್ಟು. ಹಸಿರು ಉಸಿರು ಟ್ರಸ್ಟ್ ಕೂಡ ಮಾಡುವಂತ ಭಾರತ ಮಾತೆ ವೀರಪುತ್ರ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಸ್ವೀಕರಿಸಿದ್ದಾರೆ. ಮುಂದೆ ಅಳಗರಸನ್ ರವರು ರೆಡಿಯಾಗಿರಿ. ಶ್ರೀಯುತರೆಲ್ಲರಿಗೂ ಕೂಡ ಭಾರತ ಮಾತೆ ವೀರಪುತ್ರ ಎಂಬ ರಾಷ್ಟ್ರ ಪ್ರಶಸ್ತಿ, ಇದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯಲ್ಲಿ ಗೌರವಿಸಲಾಗ್ತಾ ಇದೆ. ಪರಿಸರ ಮಂಜು ವ್ಯಕ್ತಿ ಹೊರಬೇಕು. ಪರಿಸರ ಮಂಜು ಫೋಟೋ ನಾಳೆ ಸರ್. ಬೆಂಗಳೂರಿನಲ್ಲಿ ಹಸಿರು ಕಾಣಲಿಕ್ಕೆ ಕಾರಣೀಭೂತರು ಅವರು ಎಂಬುದಾಗಿ ಇಡೀ ಸರ್ಕಾರವನ್ನು ಗುರುತಿಸಿದೆ. ಶ್ರೀನಿವಾಸ ಮೂರ್ತಿ, ಹಸಿರು ಉಸಿರು ಟ್ರಸ್ಟ್ ಸಂಸ್ಥಾಪಕ ಶ್ರೀನಿವಾಸ ಮೂರ್ತಿ, ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶ್ರೀನಿವಾಸ ಮೂರ್ತಿ. ಅದಕ್ಕೆ ಒಂದು ಹೆಮ್ಮೆಯ, ಆದ್ರೂ ನಮಗೆ ಸಮಯ ಕೊಟ್ಟು ಇಷ್ಟು ಬಂದಿದ್ದಾರೆ. ಇದುವರೆಗೂ ನಮಗಾಗಿ ಸಮಯವನ್ನು ಮೀಸಲಿಟ್ಟು ಸಹಕಾರ ಸೇವೆಯನ್ನು ಗುರುತಿಸಿ ಅವರು ಮಾಡ್ತಕ್ಕಂಥ ಎಲ್ಲ ಕಾರ್ಯದಲ್ಲಿ ಬೆನ್ನೆಲುಬಾಗಿ ಅವ್ರು ಎಲ್ಲೇ ಮಂಡ್ಯಗಳಿಗೆ ತೆರಳುವಂಥದ್ದು, ನಾವೇನೇ ಮಾಡಿದ್ರೆ ಅವ್ರು ಕರೆಸ್ಕೊಡ್ತೇವೆ ಅಂತ ನಮ್ಮ ಶಿವಮೊಗ್ಗದ ತಂಡ ಇದು.